ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880300300. ಅಟ್ಟಿಕಾ ಗೋಲ್ಡ್ ಕಂಪನಿ. ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಜನರಿಗೆ ಗುಡ್ ನ್ಯೂಸ್ ಕೊಟ್ರು. ಯುವ ಸಮೂಹಕ್ಕೆ ಅತಿ ದೊಡ್ಡ ಗುಡ್ ನ್ಯೂಸ್ ಕೊಡೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾದ್ರು. ಯಾಕಂದ್ರೆ ಯುವ ಸಮೂಹವೇ ನಮ್ಮ ಶಕ್ತಿ ಅನ್ನೋದನ್ನ ಅಗೇನ್ ಡಿಕೆ ಶಿವಕುಮಾರ್ ತೋರಿಸ್ಕೊಟ್ಟಿದ್ದಾರೆ. ಸಿಎಂ ಆಗ್ತಾ ಇದ್ದಂತೆ ಸಿಕ್ಸರ್ ಬಾರಿಸಿದ್ದಾರಂತೆ ಡಿಕೆ ಶಿವಕುಮಾರ್. ಮೊದಲ ಸಂಪುಟ ಸಭೆಯಲ್ಲೇ ಯುವ ಹವಾ ಶುರುವಾಗೋಯ್ತು. ಅದನ್ನ ಅಧಿಕೃತವಾಗಿ ಘೋಷಣೆ ಕೂಡ ಮಾಡಿಬಿಟ್ರು ಡಿಕೆ ಶಿವಕುಮಾರ್. ಯುವ ಸಮುದಾಯ ಸೆಳೆಯೋದಕ್ಕೆ ಡಿಕೆ ಶಿವಕುಮಾರ್ ಅವರು ಮೆಗಾ ಪ್ಲಾನ್ ರೂಪಿಸಿದ್ದಾರೆ. ಯುವಕರನ್ನ ಮನದಲ್ಲಿಟ್ಕೊಂಡು 3 ಮಹತ್ವದ ಘೋಷಣೆಗಳನ್ನ ನಿನ್ನೆ ಡಿಕೆ ಶಿವಕುಮಾರ್ ಅಧಿಕಾರ ವಹಿಸಿಕೊಳ್ತಾ ಇದ್ದಂತೆ ಮಾಡಿಬಿಟ್ರು. ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಫ್ರೀ ಬಸ್ ಪಾಸ್ ಅನ್ನೋದನ್ನ ಘೋಷಣೆ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ. ಭಾರತ ಜೋಡೋ ಯುವ ಸಂಘಗಳ ರಚನೆ ಕೂಡ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ನಾವು ಅನುದಾನ ಬೇರೆ ಕೊಡ್ತೀವಿ ಅಂತ, ರಾಜ್ಯದಾದ್ಯಂತ 10,000 ಯುವ ಸಂಘ ಸ್ಥಾಪನೆ ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ರು. ಅದರ ಜೊತೆಗೆ ಭಾರತ ಜೋಡೋ ಹಿಂದಿದೆ ಯುವ ಸಮುದಾಯ ಸೆಳೆಯುವಂತ ತಂತ್ರಗಾರಿಕೆ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಕ್ತು. ಯುವಕರಿಗೆ ಅನುದಾನ ನೀಡಿ ಸೆಳೆಯುವಂತ ತಂತ್ರಗಾರಿಕೆ ಡಿಕೆ ಶಿವಕುಮಾರ್ ಅವರದ್ದು. ಹಂಗಾಗಿ ಅವರಿಗೆ ಅತಿ ಹೆಚ್ಚಿನ ಆದ್ಯತೆ ಕೊಡ್ತಿದ್ದಾರೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ 150 ಯುವಕರ ತಂಡ ಕಟ್ಟುವ ಮೂಲಕ ಸಂಘಟನೆ ಮಾಡಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ. ನಿರುದ್ಯೋಗ ಸಮಸ್ಯೆ ನೀಗಿಸುವ ಸಲುವಾಗಿ ಉದ್ಯೋಗ ವಿನಿಮಯ ಕೇಂದ್ರ ಸ್ಥಾಪನೆ ಮಾಡೋದಕ್ಕೂ ಕೂಡ ಒತ್ತು ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಮುಂಬರುವ ಚುನಾವಣೆ ದೃಷ್ಟಿಯಿಂದ ಯುವಕರನ್ನ ಸೆಳೆಯುವಂತಹ ಭರ್ಜರಿ ಪ್ಲಾನ್ ಇದು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಸಿಎಂ ಆಗ್ತಾ ಇದ್ದಂತೆ ಸಿಕ್ಸರ್ ಬಾರಿಸಿರೋದು ಡಿಕೆ ಶಿವಕುಮಾರ್, ಅದು ಮಹತ್ವದ ಘೋಷಣೆಗಳ ಮೂಲಕ. ಬೆಂಗಳೂರಿನಲ್ಲಿದ್ದ ಭೂ ಗ್ಯಾರಂಟಿ ರಾಜ್ಯಕ್ಕೂ ಕೂಡ ಅದನ್ನ ವಿಸ್ತರಣೆ ಮಾಡಬೇಕು ಅನ್ನುವಂತಹ ಚಿಂತನೆ ಇದೆಯಂತೆ. ಬಿ ಖಾತಾ ಮಾಲೀಕರಿಗೆ ಎ ಖಾತಾ ನೀಡುವಂತಹ ಕ್ರಮ ಬೆಂಗಳೂರು ವ್ಯಾಪ್ತಿಗೆ ಮಾತ್ರ ಅದು ಸೀಮಿತ ಆಗಿತ್ತು. ಬಟ್ ಈಗ ರಾಜ್ಯಕ್ಕೂ ಕೂಡ ಅದನ್ನ ವ್ಯಾಪಿಸಲಾಗುತ್ತೆ. ಭೂ ಗ್ಯಾರಂಟಿಯಿಂದ 13 ಲಕ್ಷ ಆಸ್ತಿ ಮಾಲೀಕರಿಗೆ ಸಹಾಯ ಆಗುತ್ತೆ. ಭೂ ಮಾಲೀಕರಿಗೆ ಸಹಾಯ ಮಾಡಿದಂತಹ ಕೀರ್ತಿ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಇರುತ್ತೆ. ಸರ್ಕಾರಕ್ಕೂ ಕೂಡ ಅತಿ ಹೆಚ್ಚಿನ ಆದಾಯ ಬರುತ್ತೆ ಅನ್ನುವಂತಹ ಲೆಕ್ಕಾಚಾರ. ಖಾತೆ ಬದಲಾವಣೆಯ ಮೂಲಕ ಸರ್ಕಾರದ ಖಜಾನೆ ತುಂಬಿಸುವ ಪ್ಲಾನ್ ಅಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಓಸಿ ಮತ್ತು ಸಿಸಿ ಇಲ್ಲದಿದ್ರೂ ಕೂಡ ಸಿಗುತ್ತಂತೆ ನೀರು, ಕರೆಂಟ್. ಇಷ್ಟು ದಿನ ಕಂಪಲ್ಸರಿ ಓಸಿನೂ ಇರಬೇಕು, ಸಿಸಿನೂ ಇರಬೇಕು. ಒಂದು ಕಟ್ಟಡ ಕಟ್ತೀರಿ ಅಂದ್ರೆ ನೀರಿರಬೇಕು, ವಿದ್ಯುತ್ ಇರಬೇಕು ಅಂದ್ರೆ ಅದು ಅಕ್ರಮ ಕಟ್ಟಡ ಆಗಿರಬಾರ್ದು ಅಂತ. ಬಟ್ ಈಗ ಯಾವ್ದಿಲ್ಲ ಅಂದ್ರೂ ಓಕೆ, ನೀರು ಕೊಡ್ತೀವಿ, ಕರೆಂಟ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ಜನರಿಗೆ ಹತ್ತಿರ ಆಗೋದಕ್ಕೆ ಡಿಕೆ ಶಿವಕುಮಾರ್ ಇಷ್ಟೆಲ್ಲ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಹಂಗಾಗಿ ಯುವ ಸಮೂಹ ಸೆಳೆಯೋದು, ರೈತರನ್ನ ಸೆಳೆಯೋದು, ಜನಸಾಮಾನ್ಯರನ್ನ ಸೆಳೆಯೋದು, ಈ ಎಲ್ಲ ಪ್ರಯತ್ನಗಳು ಕೂಡ ಮೊದಲ ಹಂತದಲ್ಲೇ ಡಿಕೆ ಶಿವಕುಮಾರ್ ಅವರಿಂದ ಆಗೋಗಿದೆ. ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಂತೆ ಡಿಕೆ ಶಿವಕುಮಾರ್ ಅವರು ಅನೇಕ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಬಂಪರ್ ಗಿಫ್ಟ್ ಅನ್ನೋ ರೀತಿಯಲ್ಲಿ ಯುವಕರಿಗೆ ಒಂದಷ್ಟು ಘೋಷಣೆಗಳು, ಅದು ಕೂಡ ಉಚಿತ ಬಸ್ ಪಾಸ್ ವಿತರಣೆ ಮಾಡುವ ಮೂಲಕ, ಜೊತೆಗೆ ಬಿ ಖಾತಾ ಮಾಲೀಕರಿಗೆ ಎ ಖಾತಾ ನೀಡುವಂತಹ ನಿರ್ಧಾರ ಆಗಿದೆ. ಹಾಗಾಗಿ ಬೆಂಗಳೂರಿಗೆ ಮಾತ್ರ ಸೀಮಿತ ಆಗಿದ್ದಂತಹ ನಿರ್ಧಾರ ಈಗ ರಾಜ್ಯದಾದ್ಯಂತ ವ್ಯಾಪಿಸ್ತಾ ಇದೆ. ಅದರಿಂದ ಸರ್ಕಾರದ ಬೊಕ್ಕಸಕ್ಕೆ ಲಾಭ ಅನ್ನೋ ಕಾರಣಕ್ಕೆ ಈ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಎಷ್ಟು ಸಾವಿರ ಕೋಟಿ ಯಾರಾಗ್ಲಿ, ವಿ ವಿಲ್ ಫೇಸ್ ಇಟ್, ವಿ ವಿಲ್ ಡೂ ಇಟ್. ಅದೆಲ್ಲ ನಂಬರ್ಸ್ ಏನು ಕೇಳಕ್ ಹೋಗ್ಬೇಡಿ. ಎಷ್ಟು ಸಾವಿರ ಆಗಲಿ ನಾವು ಮಾಡ್ತೀವಿ. ವಿದ್ಯಾರ್ಥಿಗಳು, ನಮ್ಮ ಮಕ್ಕಳವರು, ಅವ್ರಿಗೆ ಫ್ರೀ ಬಸ್, ಹೆಣ್ಣು ಮಕ್ಳಿರ್ಬೋದು, ಗಂಡು ಮಕ್ಳಿರ್ಬೋದು, ಫ್ರೀ ಬಸ್ ಪಾಸ್ ಅನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ನಾನು ಎಷ್ಟಾರಾಗ್ಲಿ, ಎಷ್ಟು ಸಾವಿರ ಕೋಟಿ ಯಾರಾಗ್ಲಿ, ವಿ ವಿಲ್ ಫೇಸ್ ಇಟ್, ವಿ ವಿಲ್ ಡೂ ಇಟ್. ಅದೆಲ್ಲ ನಂಬರ್ಸ್ ಏನು ಕೇಳಕ್ ಹೋಗ್ಬೇಡಿ. ಎಷ್ಟು ಸಾವಿರ ಆಗಲಿ ನಾವು ಮಾಡ್ತೀವಿ. ವಿದ್ಯಾರ್ಥಿಗಳು, ನಮ್ಮ ಮಕ್ಕಳವರು, ಅವ್ರಿಗೆ ಫ್ರೀ ಬಸ್, ಹೆಣ್ಣು ಮಕ್ಳಿರ್ಬೋದು, ಗಂಡು ಮಕ್ಳಿರ್ಬೋದು, ಫ್ರೀ ಬಸ್ ಪಾಸ್ ಅನ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಇದು 3ನೇದು ಬಹಳ ಪ್ರಮುಖವಾದಂತ ನನ್ನ ಕನಸಿನ ಒಂದು ಚಿಂತನೆ. 25 ವರ್ಷದಿಂದನೇ ಇದು ಬಹಳ ದೊಡ್ಡ ಆಲೋಚನೆ ಮಾಡಿದ್ದೆ. ತಮಗೂ ಕೆಲವೆಲ್ಲ ಗೊತ್ತಿರಬೇಕು. ಈಗ ಒಂದು 10,000 ಭಾರತ್ ಜೋಡೋ ಯುವಕ ಸಂಘಗಳನ್ನ ರಚನೆ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಇವತ್ತು ನಾವು ಏನು ಯೋಚನೆ ಮಾಡಿದ್ದೇವೆ ಅಂತಂದ್ರೆ, ಒಂದು ದೊಡ್ಡ ತೀರ್ಮಾನವನ್ನು ಮಾಡಿದ್ದೇವೆ. ಒಂದು ಪ್ರೈವೇಟ್, ನಮ್ಮ ಸರ್ಕಾರನೇ ಪ್ರೈವೇಟ್ ಅಲ್ಲಿ ಯಾರು ಇಲ್ಲಿ ಉದ್ಯೋಗವನ್ನ ಹುಡುಕ್ತಾ ಇದ್ದಾರೆ ನಮ್ಮ ಯುವಕರಿಗೆ,
ಅವ್ರಿಗೆ ಅನುಕೂಲ ಆಗಬೇಕು. ಸೊ ಅದಕ್ಕೆ ಹಿಂದೆ ಎಲ್ಲ ಗೌರ್ಮೆಂಟಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತಿತ್ತು, ಮುಂದಕ್ಕೆ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್. ಸೊ ಯಾರೇ ಪ್ರೈವೇಟ್ ಉದ್ಯೋಗವನ್ನು ಪಡ್ಕೊಳ್ಬೇಕು, ಅವರು ಆಕರ್ಷಣೆ ಮಾಡಬೇಕು ಉದ್ಯೋಗಸ್ಥರನ್ನ ಅಂತ ಹೇಳಿ ಬಯಸ್ತಾರೆ. ಇದಲ್ಲದೆ B2 ಏಕಾತ ಅದು ಒಂದು ದೊಡ್ಡ ಸಮಸ್ಯೆ. ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಆಂದೋಲನ ನಡೆಸ್ತಾ ಇದ್ದೀನಿ, ಇನ್ನ ಇದೇ ಟೈಮು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. DK ಶಿವಕುಮಾರ್ ಅವರ ಆಲೋಚನೆಗಳು ಮಾರುತಿ ಡಿಫ್ರೆಂಟ್ ಆಗಿರುತ್ತೆ ಅಂತ ಕೇಳ್ಪಡ್ತಾ ಇದ್ವಿ, ಬಟ್ ಅದು ಮೊದಲ ಹಂತದಲ್ಲಿ ಸಾಬೀತಾಗಿ ಹೋಗಿದೆ. ಒಂದು ಸರ್ಕಾರದ ಬೊಕ್ಕಸಕ್ಕೂ ಲಾಭ ತರಬೇಕು, ಜೊತೆಗೆ ಒಂದೊಂದು ವರ್ಗವನ್ನ ಸೆಳೆಯೋ ಪ್ರಯತ್ನಗಳು ಆ ಪ್ಲಾನ್ ಅನ್ನ ವರ್ಕೌಟ್ ಮಾಡ್ತಿದ್ದಾರೆ ಅಂತ. ಸೊ ಮುಂದಿನ ಹಂತದಲ್ಲಿ ಹೆಂಗಿರುತ್ತೆ ಅಂತ ಇದೆಲ್ಲ ಶ್ರುತಿ, ಖಂಡಿತ ನಿನ್ನೆ ಮೊದಲ ಬಾರಿಗೆ ಚೊಚ್ಚಲ ಕ್ಯಾಬಿನೆಟನ್ನು DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ವಿಧಾನಸೌಧದಲ್ಲಿ ನಡೆಸಿದರು. ಸುಮಾರು 18 ವಿಚಾರಗಳ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಿದ್ರು. 2.5 ಗಂಟೆಗೂ ಹೆಚ್ಚು ಕಾಲ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಹಲವು ವಿಚಾರಗಳು ಚರ್ಚೆ ಆಗಿದ್ದಾವೆ. ಹಲವು ವಿಚಾರಗಳು ಒಕ್ಕೊರಲಿನಿಂದ ಎಲ್ಲ ಸಚಿವರು ಕೂಡ ಒಪ್ಕೊಂಡಿದ್ದಾರೆ. ಅದರಲ್ಲಿ ಅದಾದ ಬಳಿಕ ಸುದ್ದಿಗೋಷ್ಠಿ ಮಾಡಿದಂತಹ DK ಶಿವಕುಮಾರ್ ಅವರು ಯಾವೆಲ್ಲ ವಿಚಾರಗಳು ಚರ್ಚೆ ಮಾಡಿದ್ವು ಅಂತಲೂ ಕೂಡ ಹೇಳಿದರು. ಆದರೆ ಅವರ ನೇರ ಟಾರ್ಗೆಟ್ ಇರೋದೇನು ಅಂತ ಹೇಳಿದ್ರೆ, ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಬಳಿಕ ಅವರು ಮುಂದೆ ಯೋಚನೆ ಮಾಡ್ತಿರೋದೇನು ಅಂತ ಹೇಳಿದ್ರೆ, ಯುವಕರನ್ನು ಸೆಳಿಬೇಕು ಅಂತ. ಅದು ಸರ್ಕಾರದ ಯೋಜನೆಗಳು, ಸರ್ಕಾರದ ಸಾಧನೆಗಳು, ಸರ್ಕಾರದ ಕಾರ್ಯಕ್ರಮಗಳ ಮೂಲಕ ಯುವಕರನ್ನು ಮುಟ್ಟಿದ್ರೆ ಸಹಜವಾಗಿ ಪಕ್ಷಕ್ಕೆ ಅದು ಸಂಘಟನೆಗೆ ಅದು ಪೂರಕ ವಾತಾವರಣವನ್ನು ಸೃಷ್ಟಿ ಮಾಡುತ್ತೆ ಅಂತ. ಹಿಂದೆ BJP 2014 ಅದಕ್ಕೂ ಮೊದಲಿಂದಲೇ ಈ ಪ್ರಯತ್ನಗಳನ್ನು ಬೇರೆ ಬೇರೆ ರಾಜ್ಯಗಳಲ್ಲಿ ಮಾಡಿ ಯಶಸ್ವಿ ಆಗಿದೆ. ಹೀಗಾಗಿ ಅದನ್ನು ಅದೇ ರೀತಿಯಲ್ಲಿ ಕಾಂಗ್ರೆಸ್ಸು ಕೂಡ ಬೂತ್ ಮಟ್ಟದಿಂದ ಸ್ಟ್ರಾಂಗ್ ಆಗಬೇಕು ಅನ್ನೋದಾದರೆ ಕೇವಲ ವಿಧಾನಸೌಧದಲ್ಲಿ ಕೂತ್ಕೊಂಡು ಯಾವುದೋ ಒಂದು ಯೋಜನೆಗೋ ಯಾವುದೋ ಒಂದು ಕಾರ್ಯಕ್ರಮಕ್ಕೋ ನಾವು ಚಾಲನೆ ಕೊಟ್ಟರೆ ಆಗೋದಿಲ್ಲ. ಅದನ್ನು ಬೂತ್ ಮಟ್ಟದಲ್ಲಿ ಯಾವ ರೀತಿಯಾಗಿ ಜಾರಿ ಮಾಡಬೇಕು, ಯಾರನ್ನು ತಲುಪುವಂತೆ ನಾವು ಆ ಕಾರ್ಯಕ್ರಮಗಳನ್ನು ಮಾಡಿದ್ರೆ ನಮಗೆ ಪಕ್ಷಕ್ಕೆ ಬಲ ಬರುತ್ತೆ ಅಂತ. ವಿಧಾನಸೌಧದಲ್ಲಿ ಕೂತ್ಕೊಂಡಿದ್ದ ತಕ್ಷಣ ನನಗೆ ಪಕ್ಷಕ್ಕೂ ನನಗೂ ಸಂಬಂಧ ಇಲ್ಲ ಅಂತಲ್ಲ, ಪಕ್ಷ ಮೊದಲು ಅನ್ನುವಂಥದ್ದನ್ನು ನಿನ್ನೆ ವಿಧಾನಸೌಧ ಸುದ್ದಿಗೋಷ್ಠಿಯಲ್ಲೂ ಹೇಳಿದ್ರು. ಅದಾದ ಬಳಿಕ KPCC ಕಚೇರಿಗೆ ಹೋದಾಗಲೂ ಕೂಡ ಇದನ್ನೇ ಹೇಳಿದ್ರು. ನಿನ್ನೆ ನಡೆದಂತಹ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ ಮೊದಲು ಅವರು ಯುವಕರ ಬಗ್ಗೆ ಯೋಚನೆ ಮಾಡಿ ಒಂದಷ್ಟು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಅದು ಇಲ್ಲಿವರೆಗೂ ಕೂಡ ವಿದ್ಯಾರ್ಥಿನಿಯರಿಗೆ ಉಚಿತ ಬಸ್ ಪಾಸ್ ಇತ್ತು. ಇದು ವಿದ್ಯಾರ್ಥಿಗಳು ಕೂಡ ಕೇಳ್ತಿದ್ರು, ನಮಗೂ ಕೂಡ ಕೊಡಿ ಅಂತ. ಅದನ್ನು ಯಶಸ್ವಿಯಾಗಿ ಕೊಡ್ತೀವಿ ಅನ್ನುವಂಥದ್ದನ್ನು ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ನಿರ್ಧಾರ ಮಾಡಿದ್ದಾರೆ. ಸಹಜ, ಯಾರೇ ಮುಖ್ಯಮಂತ್ರಿ ಆದಾಗ ಮೊದಲ ಕ್ಯಾಬಿನೆಟ್ ಭಾಳಷ್ಟು ತಮ್ಮ ಚರಿತ್ರೆಯಲ್ಲಿ ಉಳ್ಕೊಳ್ಳುವಂತಹ ತೀರ್ಮಾನಗಳು ಆಗಬೇಕು ಅಂತ. ಹಿಂದೆ ಸಿದ್ದರಾಮಯ್ಯವರು ಕೂಡ ಅನ್ನಭಾಗ್ಯ ಯೋಜನೆ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿ ಇವತ್ತು ಕೂಡ ಅದರ ಕ್ರೆಡಿಟ್ ಸಿದ್ದರಾಮಯ್ಯ ಅಂತ ಹೇಳ್ತೀವಿ. ಕೇಂದ್ರ ಸರ್ಕಾರದಿಂದ 5 kg ಅಕ್ಕಿ ಬಂದರೂ ಕೂಡ ಆ ಯೋಜನೆ ಕರ್ನಾಟಕದಲ್ಲಿ 10 kg ಅಕ್ಕಿ ಕೊಡೋದಕ್ಕೆ ಕಾರಣ ಸಿದ್ದರಾಮಯ್ಯ ಅನ್ನುವಂಥ ರೀತಿಯಲ್ಲಿ ಏನು ಚರ್ಚೆ ಆಗುತ್ತೆ ಆ ರೀತಿಯಾಗಿ ಯೋಚನೆ ಮಾಡ್ತಾರೆ. ಯಡಿಯೂರಪ್ಪ ಅವರ ಸೈಕಲ್ ಕೊಟ್ಟಿದ್ದಾಗಿರ್ಬೋದು, ರೈತರ ಬಜೆಟ್ ಮಂಡನೆ ಮಾಡಿದ್ದಾಗಿರ್ಬೋದು, ಇದ್ಯಾವುದೂ ಕೂಡ ಬೇರೆಯವರು ಮಾಡೋದಕ್ಕೆ ಅವ್ರಿಗೆ ಯೋಚನೆಯೂ ಕೂಡ ಬಂದಿರಲಿಲ್ಲ. ಯಡಿಯೂರಪ್ಪ ಇದನ್ನು ಮಾಡೋದ್ರ ಮೂಲಕ ಇವತ್ತಿಗೂ ಕೂಡ ಭಾಗ್ಯಲಕ್ಷ್ಮಿ ಬಾಂಡ್ ಆಗಿರ್ಬೋದು, ವಿದ್ಯಾರ್ಥಿಗಳಿಗೆ ಸೈಕಲ್ ಕೊಟ್ಟಿದ್ದಾಗಿರ್ಬೋದು, ರೈತರ ಬಜೆಟ್ ಪ್ರತ್ಯೇಕವಾಗಿ ರೈತರಿಗೆ ಬಜೆಟ್ ಮಂಡನೆ ಮಾಡಿದ್ದಾಗಿರ್ಬೋದು, ಈ ವಿಚಾರಗಳು ಬಂದಾಗ ಯಡಿಯೂರಪ್ಪ ಅವರು ಇವತ್ತು ಕೂಡ ರಾಜ್ಯ ರಾಜಕಾರಣದಲ್ಲಿ ಅವರ ಹೆಸರನ್ನು ನಾವು ಮೆಲುಕಾಕ್ತೀವಿ. ಈ ರೀತಿ ಇನ್ನು ದೇವೇಗೌಡರು ಅಂತ ಬಂದಾಗ ಉತ್ತರ ಕರ್ನಾಟಕ ಭಾಗದಲ್ಲಿ ಅವರು ಮಾಡಿದಂತಹ ನೀರಾವರಿ ಯೋಜನೆಗಳು, ಇಡೀ ರಾಜ್ಯಾದ್ಯಂತ ನೀರಾವರಿಗೆ ಕೊಟ್ಟಂತಹ ಕೊಡುಗೆಗಳು ಇವು ಹೆಚ್ಚು ನಾವು ಜ್ಞಾಪಿಸ್ಕೊಳ್ತೀವಿ. ಹೀಗಾಗಿ ನಿನ್ನೆ ನಡೆದಂತಹ ಮೊದಲ ಕ್ಯಾಬಿನೆಟ್ ಸಭೆಯಲ್ಲೂ ಕೂಡ ಅಷ್ಟೇ, ನಾನು ಯಾರನ್ನು ಟಚ್ ಮಾಡಿದ್ರೆ ನಾನು ಇನ್ನಷ್ಟು ದಿನಗಳ ಕಾಲ ರಾಜಕಾರಣವನ್ನು ಸಕ್ಸಸ್ ಆಗಿ ಮಾಡ್ಬೋದು ಅಂತ ಒಂದು. ಇನ್ನೊಂದು, ಸಿದ್ದರಾಮಯ್ಯ ಸರ್ಕಾರದಲ್ಲಿ ಏನು ಮಾಡೋಕ್ಕಾಗಿಲ್ವೋ ಅದನ್ನು ನನ್ನ ನೇತೃತ್ವದಲ್ಲಿ ಮಾಡಬೇಕು ಅಂತ. ಹಾಗಾಗಿಯೇ ಮೊದಲನೇದಾಗಿ ಯುವಕರಿಗೆ ಉಚಿತ ಬಸ್ ಪಾಸ್ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಆಗಿರ್ಬೋದು, ರೈತರ ಪಂಪ್ ಸೆಟ್ಗಳಿಗೆ ಫ್ರೀ ವಿದ್ಯುತ್ ಈಗಾಗಲೇ 7 ಗಂಟೆ ಕೊಡ್ತಾ ಇದ್ದಾರೆ. ಆದರೆ ಟ್ರಾನ್ಸ್ಫಾರ್ಮ್ ಕೊಡೋ ವಿಚಾರದಲ್ಲಿ ಭಾಳಷ್ಟು ಸರ್ಕಸ್ ಮಾಡಿಸ್ತಾರೆ. ರೈತರು ನಾವು ಬೋರ್ ಹಾಕ್ಸೋದೇ ಬೇಡಪ್ಪ ಅನ್ನುವಂಥ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ. ಹೀಗಾಗಿ ಅವ್ರಿಗೆ ಉಚಿತ ಟ್ರಾನ್ಸ್ಫಾರ್ಮ್ ಕೊಡಿಸಿದ್ದೆ ಆದರೆ ಯಾವುದೇ ಸಮಸ್ಯೆ ಆಗೋದಿಲ್ಲ ಅಂತ. ಇನ್ನು ಬೆಂಗಳೂರಲ್ಲಿ ಮಾತ್ರ ಈ ಖಾತೆ ಮತ್ತು B ಖಾತೆಯನ್ನು A ಖಾತೆಗೆ ಮಾರ್ಪಾಡು ಮಾಡುವಂಥ ಒಂದು ಕೆಲಸ ಆಗ್ತಿತ್ತು. ಇದು ಇಡೀ ರಾಜ್ಯಾದ್ಯಂತ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಸಮಸ್ಯೆ ಇದೆ. ಕೇವಲ ಇದು ಬೆಂಗಳೂರಿಗಷ್ಟೇ ಸೀಮಿತ ಆಗದೆ ರಾಜ್ಯಾದ್ಯಂತ ಮಾಡಿ ಅನ್ನುವಂಥ ಒಂದು ಕೂಗು ಹಲವು ದಿನಗಳಿಂದ ಇತ್ತು. ಹೀಗಾಗಿ ಇದನ್ನು ಕೂಡ ಆದ್ಯತೆಯಾಗಿ ತೆಗೆದುಕೊಂಡಿದ್ದು. ಒಂದು ಕಡೆ ಸರ್ಕಾರದ ಬೊಕ್ಕಸವು ಕೂಡ ಇದರಿಂದ ತುಂಬುತ್ತೆ. ಯಾರೋ ಒಬ್ಬರು ಮಾತಾಡ್ಕೊಳ್ಬೋದು, ಅಯ್ಯೋ ನಾವು ದುಡ್ಡು ಕೊಟ್ಟು ಮಾಡ್ಕೊಳ್ಬೋದು ಅಂತ. ಆದರೆ ದಾಖಲೆ ಉಳಿಬೇಕು ಅಂತ ಹೇಳಿದ್ರೆ
ಯಾವ ಸರ್ಕಾರಿ ಶುಲ್ಕ ಏನಿರುತ್ತೋ ಅದನ್ನು ಪಾವತಿ ಮಾಡಿಕೊಳ್ಳೇಬೇಕಾಗುತ್ತೆ. ಹೀಗಾಗಿ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರದಲ್ಲಿ ಇದು ಯೋಚನೆಗೆ ಬಂದಿದ್ದರೂ ಕೂಡ ಜಾರಿ ಆಗಿರಲಿಲ್ಲ. ಆದರೆ ನಿನ್ನೆ ಮೊದಲ ಕ್ಯಾಬಿನೆಟಲ್ಲೇ ಇದನ್ನು ಜಾರಿ ಮಾಡುವಂಥ ಒಂದು ಕೆಲಸಕ್ಕೆ ನಿರ್ಧಾರವನ್ನು DK ಶಿವಕುಮಾರ್ ಅವರು ಮಾಡಿರುವಂಥದ್ದು. ಹೀಗಾಗಿ ಇಂಥ ಹಲವು ಯೋಜನೆ ಇನ್ನು CC ಮತ್ತು OC ಸುಪ್ರೀಂ ಕೋರ್ಟ್ವರೆಗೂ ಹೋಯಿತು. ಯಾವುದೋ ಸಣ್ಣ ಬೆಂಗಳೂರಲ್ಲಿ ಬಗೆಹರಿಸಬೇಕಾಗಿದ್ದಂತಹ ಪ್ರಕರಣ, ಒಂದು ರಾಜಕೀಯ ಇಚ್ಛಾಶಕ್ತಿ ಇಲ್ಲ, ಮತ್ತೊಂದು ಯಾರೋ ಮಗದೊಬ್ಬರು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟದೇ ಇರುವಂಥ ಒಬ್ಬ ರಾಜ್ಯಸಭಾ ಸದಸ್ಯ ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಸಲ್ಲಿಸ್ತಾರೆ, ಅದಕ್ಕೆ ಮನ್ನಣೆ ಸಿಗುತ್ತೆ. ಹೀಗಾಗಿ ಭಾಳ ಕಿರಿಕಿರಿ ಆಗ್ತಿತ್ತು. CC ಮತ್ತು OC ಕೊಡುವಂಥ ಒಂದು ವಿಚಾರದಲ್ಲೂ ಕೂಡ ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಸಭೆಯಲ್ಲಿ ಇತ್ತೀಚೆಗೆ ಯಾರು ಬೆಂಗಳೂರಲ್ಲಿ 30-40 30-50 30-60 ಅಲ್ಲಿ ಮನೆ ಕಟ್ಟೋದಕ್ಕೆ ಹೋಗೋದಕ್ಕೆ ಅವ್ರಿಗೆ ವಿದ್ಯುತ್ ಪರ್ಮಿಷನ್ ಕೊಡ್ತಿರ್ಲಿಲ್ಲ, ಬೋರ್ ಹಾಕೋದಕ್ಕೂ ಕೂಡ ಪರ್ಮಿಷನ್ ಕೊಡ್ತಿರಲಿಲ್ಲ. ಹೀಗಾಗಿ ಈ ಸಮಸ್ಯೆಗಳನ್ನು ಅರ್ಥಕೊಂಡು ಇದಕ್ಕೆ ಮೊದಲ ಆದ್ಯತೆಯಾಗಿ ನಿನ್ನೆ DK ಶಿವಕುಮಾರ್ ಅವರ ನೇತೃತ್ವದ ಕ್ಯಾಬಿನೆಟಲ್ಲಿ ನಿರ್ಧಾರಗಳನ್ನು ತೆಗೆದುಕೊಂಡಿರೋದು. ನಾನು ಈಗಲೂ ಹೇಳ್ತೀನಿ, ನಿನ್ನೆ ತೆಗೆದುಕೊಂಡಂತಹ ಹಲವು ನಿರ್ಧಾರಗಳು ಕೇವಲ ಒಂದು ವರ್ಗಕ್ಕೂ, ಒಂದು ಸಮುದಾಯಕ್ಕೂ, ಒಂದು ಪ್ರದೇಶಕ್ಕೂ ಸೀಮಿತ ಆಗದೆ ಇಡೀ ರಾಜ್ಯಾದ್ಯಂತ ಅಪ್ಲೈ ಆಗುವಂತಹ ಎಲ್ಲರಿಗೂ ಕೂಡ ಮುಟ್ಟುವಂತಹ ಒಂದು ಕಾರ್ಯಕ್ರಮಗಳಾಗಿರೋದ್ರಿಂದ ಇದನ್ನು ಸರಿಯಾಗಿ ಯಶಸ್ವಿಯಾಗಿ ಜಾರಿ ಮಾಡಿದ್ದಾದರೆ ಸಹಜವಾಗಿ ಅವ್ರಿಗೂ ಹೆಸರು ಬರುತ್ತೆ, ಅವ್ರ ಪಕ್ಷಕ್ಕೂ ಹೆಸರು ಬರುತ್ತೆ. ಇನ್ನೊಂದು ಭಾರತ್ ಜೋಡೋ ಯಾತ್ರೆ ಅನ್ನೋದು ಇಡೀ ದೇಶಾದ್ಯಂತ ಮಾಡಿದಂಥ ಒಂದು ಯಾತ್ರೆ. ಇದ್ರ ಬಗ್ಗೆ ಮಾತ್ರ ಒಂದಷ್ಟು ಅಪಸ್ವರಗಳು ಕೇಳಬರ್ಬೋದು. ಇದು ಕಾಂಗ್ರೆಸ್ ಅವ್ರದ್ದಲ್ವಾ, ಯಾವ ರೀತಿಯಾಗಿ ಯುವಕರನ್ನು ಒಗ್ಗಟ್ಟು ಮಾಡ್ತಾರಂತ. ಅವ್ರ ಪ್ಲಾನ್ ಇರೋದೇ ಅಲ್ಲಿ. ನಾವು ಭಾರತ್ ಜೋಡೋ ಹೆಸರು ಕೊಟ್ಟರೆ ಅದು ಕಾಂಗ್ರೆಸ್ ಓಟುಗಳಾಗಿ ಕನ್ವರ್ಟ್ ಆಗ್ತವೆ ಅಂತ. ಹೀಗಾಗಿ ಒಂದು ಕಡೆ ಸರ್ಕಾರದ್ದು ಯೋಚನೆ ಮಾಡಿದ್ದಾರೆ, ಮತ್ತೊಂದು ಕಡೆ ಪಕ್ಷದ್ದು ಯೋಚನೆ ಮಾಡಿ ನಿನ್ನ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಗಳು ಆಗಿದ್ದಾವೆ. ಶ್ರುತಿ. ಓಕೆ ಮಾರುತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.